सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ ಮತ್ತೊಂದು ಡೈಮೆನ್ಷನ್, ಆಧ್ಯಾತ್ಮಿಕ ದೃಷ್ಟಿ ಹೇಗಿರ್ಬೋದು ಅನ್ನೋದನ್ನು ವಿಚಾರ ಮಾಡ್ತಾ ಇದ್ವಿ. ಕೌರವರು ಮತ್ತು ಪಾಂಡವರು ಯುದ್ಧಕ್ಕಾಗಿ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ. ಈ ಕುರುಕ್ಷೇತ್ರ ಬೇರೆ ಹೊರಗಡೆ ಎಲ್ಲೋ ಇಲ್ಲ, ಅದು ನಮ್ಮಲ್ಲೇ ಇದೆ ಅಂತ ತಿಳ್ಕೊಂಡಾಗ ಪಾಂಡವರು ಅಂದರೆ ಪಾಂಡುಪುತ್ರರು, ಇಲ್ಲಿ ಪಾಂಡುರಾಜನನ್ನ ಜ್ಞಾನಿ ಅಂತ ಕರೆದ್ವಿ, ಕುಂತಿಯನ್ನ ಪ್ರಜ್ಞಾ ಅಂತ ಕರೆದ್ವಿ, ಮಾದ್ರಿಯನ್ನ ಹೃದಯವಂತಿಕೆ ಅಂತ ಅದರ ಪ್ರತೀಕ ಅಂತ ಕರೆದ್ವಿ. ಪಾಂಡು ಮತ್ತು ಕುಂತಿ ಅಂದರೆ ಜ್ಞಾನಿ ಮತ್ತು ಪ್ರಜ್ಞಾ ಸೇರಿದಾಗ ಹುಟ್ಟಿದ 3 ಮಕ್ಕಳು ಯುಧಿಷ್ಠಿರ, ಭೀಮ, ಅರ್ಜುನ. ಯುಧಿಷ್ಠಿರ ನಿಷ್ಕಾಮ ಕರ್ಮವನ್ನು ಪ್ರತಿನಿಧಿಸ್ತಾನೆ, ಭೀಮ ಸಾಹಸವನ್ನು ಪ್ರತಿನಿಧಿಸ್ತಾನೆ, ಅರ್ಜುನ ವಿಚಾರಶೀಲತೆಯನ್ನು ಅವನು ಪ್ರತಿನಿಧಿಸ್ತಾ ಇದ್ದಾನೆ. ಹಾಗೆ ಪಾಂಡು ಮತ್ತು ಮಾದ್ರಿ, ಪಾಂಡು ಜ್ಞಾನಿ, ವಿವೇಕವುಳ್ಳವನು, ಅವನು ಮತ್ತು ಮಾದ್ರಿ ಒಂದಾಗಿದ್ದರಿಂದ ಅವರಿಗೆ ನಕುಲ ಸಹದೇವರು ಜನಿಸ್ತಾರೆ. ನಕುಲ ಅಂದರೆ ಶಾಂತಿ, ಸಹದೇವ ಅಂದರೆ ಸಮರ್ಪಣೆ. ಅಲ್ಲಿಗೆ ಪಾಂಡವರ ಈ 5 ಗುಣಗಳು. ಅದೇ ರೀತಿಯಲ್ಲಿ ಧೃತರಾಷ್ಟ್ರ ಅಜ್ಞಾನವನ್ನು ಪ್ರತಿನಿಧಿಸ್ತಾನೆ. ಆ ಮೋಹದಿಂದ ಅವನು ಕಣ್ಣು ಕಟ್ಬಿಟ್ಟಿದೆ, ಅವನಿಗೆ ಮೊದಲೇ ಕಣ್ಣು ಕಾಣಿಸ್ತಾ ಇಲ್ಲ, ಕುರುಡನಾಗ್ಬಿಟ್ಟಿದ್ದಾನೆ. ಹಾಗಾಗಿ ಜೊತೆಗಿರುವಂಥ ಗಾಂಧಾರಿ ಎಂಥದ್ದು, ಗಾಂಧಾರಿ ಕಣ್ಣಿದ್ದು ಕೂಡ ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ರಿಂದ ಅವಳು ಕುಬುದ್ಧಿಯನ್ನು ಪ್ರತಿನಿಧಿಸ್ತಾಳೆ. ಕುಬುದ್ಧಿ ಅಂದರೆ ಕುರುಡು ಬುದ್ಧಿ ಇಲ್ಲದೆ ಇರೋ ಒಂದು ಮನಸ್ಸು, ಆ ರೀತಿಯ ಆ ಗುಣವನ್ನು ಪ್ರತಿನಿಧಿಸ್ತಾಳೆ. ಈ ಅಜ್ಞಾನಿ ಮನುಷ್ಯ, ಈ ಅಜ್ಞಾನ ಮತ್ತು ಈ ಬುದ್ಧಿ ಇಲ್ಲದ ಮನಸ್ಸು ಏನಿದು ಕುಬುದ್ಧಿ ಸೇರಿ 101 ಜನ ಹುಟ್ಟುತ್ತಾರೆ. ಆ 101 ಜನ ಹುಟ್ಟಿದ್ರಲ್ಲಿ ದುರ್ಯೋಧನ ಲೌಕಿಕ ಕಾಮನೆಯನ್ನು, ಮೆಟೀರಿಯಲಿಸ್ಟಿಕ್ ಪ್ರಾಸ್ಪರಿಟಿ, ಅದನ್ನು ಅವನು ರೆಪ್ರೆಸೆಂಟ್ ಮಾಡ್ತಾನೆ ಅಂತ ನೋಡಿದ್ವಿ. ಈಗ ನಾವು ಯುದ್ಧ ಸನ್ನದ್ಧರಾಗಿರುವಂತಹ ಪಾಂಡವರ ಕೌರವರು ಎದುರುಗಡೆ ನಿಂತಾಗ ದುರ್ಯೋಧನ ಹೋಗಿ ದ್ರೋಣಾಚಾರ್ಯರ ಮುಂದೆ ನಿಂತು ಪಾಂಡವರ ಕಡೆ ಯಾರ್ಯಾರು ಅತಿರಥರು ಇದ್ದಾರೆ ಯುದ್ಧ ಮಾಡಲಿಕ್ಕೆ ಅನ್ನೋದನ್ನ ಹೇಳಿದ್ದಾನೆ. ಅವ್ರ ಕಡೆ ಯಾರಿದ್ದಾರೆ? 18 ಜನ ಇದ್ದಾರೆ. 18 ಜನ ಯಾರ್ಯಾರು ಅನ್ನೋದನ್ನ 5, 6, 7ನೇ ಶ್ಲೋಕದಲ್ಲಿ ತೋರಿಸ್ತಾರೆ. ಯುದ್ಧವನ್ನು ಗೆಲ್ಲಲಿಕ್ಕೆ ಭೀಮ ಅರ್ಜುನರೇ ಸಾಕು, ಆದರೂ ಕೂಡ ಇವರು ಈ ಅತಿರಥ ಮಹಾರಥರು ಯಾರ್ಯಾರಿದ್ದಾರೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಆ ಹೆಸರುಗಳನ್ನೆಲ್ಲ ನಾವು ನೋಡಿದ್ವಿ. ಈಗ ಮುಂದೆ ಅವ್ರ ಕಡೆ 18 ಜನ ಇದ್ದರೆ ಕೌರವರ ಕಡೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಮುಂದಿನ 3 ಶ್ಲೋಕಗಳಲ್ಲಿ ಹೇಳ್ತಾನೆ. ಅಧ್ಯಾಯ 1 ಶ್ಲೋಕ 7, 8 ಮತ್ತು 9 3 ಶ್ಲೋಕಗಳನ್ನು ಒಟ್ಟಿಗೆ ನೋಡೋಣ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ
कृपश्च समितिञ्जयः अश्वत्थामा विकर्णश्च सौमदत्तिर्जयद्रथः अन्ये च बहवः शूराः मदत्ते त्यक्तजीविताः नानाशस्त्रप्रहरणाः सर्वे युद्धविशारदाः. ಯಾರ್ಯಾರಿದ್ದಾರೆ? ಎಲೈ ಬ್ರಾಹ್ಮಣೋತ್ತಮನೇ, ನಮ್ಮ ಕಡೆ ಪ್ರಖ್ಯಾತರಾಗಿರುವವರ ಹೆಸರನ್ನು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರನ್ನು ಈಗ ತಿಳಿದುಕೋ. ಅವರುಗಳನ್ನು ನಿನಗೋಸ್ಕರವಾಗಿ ಹೆಸರಿಸುತ್ತೇನೆ. ಇಷ್ಟು ಅಹಂಕಾರದು ಮಾತಾಡ್ತಾ ಇದ್ದಾರೆ ನೋಡಿ ಗುರುಗಳ ಹತ್ರ ಅಲ್ವಾ. ಪಾಂಡವರ ಪಕ್ಷದಲ್ಲಿ ಇಷ್ಟೊಂದು ಜನ ಅತಿರಥರು ಮಹಾರಥರು ಇದೆ ಅಂತ ದ್ರೋಣಾಚಾರ್ಯರು ಕೇಳಿದಾಗ ಬಹುಶಃ ಅವನು ದ್ರೋಣಾಚಾರ್ಯರ ಮುಖ ನೋಡಿದ್ದಾನೆ. ದ್ರೋಣಾಚಾರ್ಯರ ಮುಖದಲ್ಲಿ ಏನೂ ಎಕ್ಸ್ಪ್ರೆಷನ್ಸ್ ಇರಲ್ಲ ಅನ್ಸುತ್ತೆ. ಆಗ ದುರ್ಯೋಧನನಿಗೆ ಅನಿಸಿರ್ಬೋದು, ಒಂದು ಪಕ್ಷ ಇವರು ಏನಾದ್ರೂ ಅಷ್ಟೊಂದು ಜನ ಅತಿರಥ ಮಹಾರಥರಿದ್ದಾರೆ ಅಂದರೆ ಈಗಲೂ ಕೂಡ ನೀನು ಸಂಧಿ ಮಾಡ್ಕೊಂಡು ಬಿಡ್ಬೋದಲ್ಲ ಅವ್ರ ಜೊತೆ ಅಂತ ಅನಿಸಿರ್ಬೋದು ಅವನಿಗೆ. ಅದಕ್ಕೆ ಅವನು ಹೇಳ್ತಿದ್ದಾನೆ, ಅವ್ರ ಕಡೆ ಅಷ್ಟು ಜನ ಇದ್ರೇನಾಯಿತು, ನಮ್ಮ ಕಡೆ ಯಾರ್ಯಾರಿದ್ದಾರೆ ಹೇಳ್ತೀನಿ ನೋಡಿ ಗುರುಗಳೇ ಅಂತ. ನಮ್ಮ ಕಡೆ ಎಷ್ಟು ಜನ, ಎಷ್ಟು ಮುಖ್ಯಸ್ಥರಿದ್ದಾರೆ, ಎಷ್ಟು ಅತಿರಥ ಮಹಾರಥರಿದ್ದಾರೆ ಹೇಳ್ತೀನಿ ಅಂತ ಹೇಳ್ತಾನೆ. ಯಾರ್ಯಾರಂತ ಹೇಳ್ತಾನೆ ಅಲ್ಲಿ? ನೀವು, ಭೀಷ್ಮರು, ಕರ್ಣ, ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯರು, ಅಶ್ವತ್ಥಾಮ, ಸೋಮದತ್ತನ ಮಗ ಜಯದ್ರಥ ಹಾಗೂ ವಿಕರ್ಣನೇ ಮೊದಲಾದವರಿರುವರು. ಅಲ್ಲಿಗೆ ಯಾರು? ದ್ವಿಜೋತ್ತಮ ದ್ರೋಣಾಚಾರ್ಯರನ್ನು ಹೇಳ್ತಾನೆ. ಯಾರು? ಭವಾನ್, ನೀವು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ಅಂತ ಹೇಳ್ತಾ ಇದ್ದಾನೆ. ದ್ವಿಜೋತ್ತಮ ಅಂತ ಹೇಳ್ತಾ ಇದ್ದಾನೆ. ಅವ್ರ ಏನಕ್ಕೆ ಅವರನ್ನು ದ್ವಿಜೋತ್ತಮ ಅಂತ ಕರೀತಾರೆ? 2 ಸಲ ಹುಟ್ಟಿದ್ದು ಅಂತ ನಮ್ಗೆ ಗೊತ್ತಿರೋದು ಒಂದು. ಇನ್ನೊಂದು ಥರದಲ್ಲಿ ಎರಡೂ ಪಕ್ಷಗಳನ್ನು ಅವರೇ, ಪಾಂಡವರು ಮತ್ತು ಕೌರವರನ್ನು ಟ್ರೈನ್ ಮಾಡಿದವರು ಅವರೇ. ಹಾಗಾಗಿ 2 ಪಕ್ಷಗಳನ್ನು ಟ್ರೈನ್ ಮಾಡಿದ್ರಿಂದ ಅವ್ರಿಗೆ ದ್ವಿಜ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ. ಭವಾನ್, ಭವಾನ್ ಅಂದರೆ ತಾವು. ಯಾರು? ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಸಂಸ್ಕಾರದ ಪ್ರತೀಕ ಅಂತ ನೋಡಿದ್ವಿ. ಎರಡೂ ಸೈನ್ಯಗಳಿಗೆ ಸಂಸ್ಕಾರವನ್ನು, ವಿದ್ಯೆಯನ್ನು ಕೊಟ್ಟವರು ದ್ರೋಣಾಚಾರ್ಯರು. ಏನಿದು ಸಂಸ್ಕಾರ ಅಂದರೆ? ನಾವು ಏನು ಮಾಡ್ತೀವಿ, ಏನು ಹೇಳ್ತೀವಿ, ಏನು ಯೋಚಿಸ್ತೀವಿ, ಎಲ್ಲಿ ಹೋಗುತ್ತದೆಲ್ಲ ಸುಮ್ಮನೆ ಹೊರಟೋಗೋದಿಲ್ಲ. ಅದು ಸಂಸ್ಕಾರವಾಗಿ ಪರಿವರ್ತನೆ ಆಗುತ್ತೆ ನಮ್ಮಲ್ಲಿ. ಆಯ್ತು ಬಿಡು, ನಾನು ಏನೋ ಹೇಳಬೇಕಿತ್ತು, ಹೇಳಿ ಮುಗಿಸ್ತೇ, ನನ್ನ ಮನಸ್ಸು ಹಗುರ ಆಯಿತು, ಎಲ್ಲೂ ಹೋಗಲಿಲ್ಲ. ಅದು ನಮ್ಮಲ್ಲಿ ಸಂಸ್ಕಾರವಾಗಿ ಉಳ್ಕೊಳ್ಳುತ್ತದೆ. ಮಾತನಾಡಿದ್ರು ಮಾತಾಡದೇ ಇದ್ರು ಒಂದು ಸಲ ಮನಸ್ಸಿನಲ್ಲಿ ಆ ಭಾವನೆ ಬಂತು ಅಂದರೆ, ಯೋಚಿಸಿದ್ರೆ ಅದು ನಮ್ಮಲ್ಲಿ ಸಂಸ್ಕಾರ ಆಗ್ಬಿಡುತ್ತೆ. ಎಷ್ಟು ಮುಖ್ಯ ನೋಡಿ ಇದು. ಸಂಸ್ಕಾರ ಅನ್ನೋದು ನಾವು ಏನು ಮಾಡ್ತೀವಿ, ಏನು ಮಾತನಾಡ್ತೀವಿ, ಏನನ್ನ ಯೋಚಿಸ್ತೀವಿ, ಇದರಿಂದ ಸಂಸ್ಕಾರ ಆಗುತ್ತೆ. ಆದರೆ ಎಷ್ಟೆಷ್ಟಾಗುತ್ತೆ ಸಂಸ್ಕಾರ? ನಾವು ಏನು ಮಾಡ್ತೀವಿ ಅಥವಾ ಏನು ಹೇಳ್ತೀವಿ ಅದರಿಂದ ಬರೀ 1% ಅಷ್ಟೇ ನಮ್ಮಲ್ಲಿ ಸಂಸ್ಕಾರ ರೂಪಿತ ಆಗೋದು. 1% ಅಷ್ಟೇ. ಏನು ಯೋಚಿಸ್ತೀವಿ ಅದರಿಂದ 98% ಸಂಸ್ಕಾರ ನಮ್ಮಲ್ಲಿ ಉಂಟಾಗುತ್ತೆ. ಯಾಕಂದರೆ ನಾವು ಮಾಡೋದಾಗಲಿ ಅಥವಾ ಹೇಳೋದಾಗಲಿ ಮಾತನಾಡೋದಾಗಲಿ ಅದು ಯೋಚಿಸೋದಕ್ಕಿಂತ ಕಡಿಮೆನೇ ಅಲ್ವಾ. 24 ಗಂಟೆ ಯೋಚಿಸ್ತಾ ಇರ್ತೀವಿ ನಾವು. ಅಫ್ಕೋರ್ಸ್ ಮಲಗಿದಾಗ ಯೋಚಿಸಲ್ಲ ಬಿಡಿ. ಆದರೂ ನಾವು ಮಾತನಾಡೋದು ಮತ್ತು ಏನು ಕೆಲಸ ಮಾಡೋದು ಅದಕ್ಕಿಂತ ಹೆಚ್ಚು ಯೋಚನೆ ಮಾಡೋದು ನಾವು. ಹಾಗಾಗಿ ನಾವು ಎಷ್ಟು ಯೋಚಿಸ್ತೀವೋ ಆ ಸಂಸ್ಕಾರ 98% ನಮ್ಮಲ್ಲಿ ಉಂಟಾಗುತ್ತೆ. ಆದ್ದರಿಂದ ನಮ್ಮ ಯೋಚನೆಗಳು ಒಳ್ಳೆಯದಾಗಿರಬೇಕು. ಅದರಿಂದ ಏನು ಮಾಡ್ತೀವಿ, ಏನು ಹೇಳ್ತೀವಿ ಅದು ಅಷ್ಟು ಪ್ರಭಾವ ಬೀರೋದಿಲ್ಲ.
ನಾವು ಏನು ಯೋಚಿಸ್ತೀವಿ ಅದು ಸಂಸ್ಕಾರ ಆಗಿ ನಮ್ಮಲ್ಲಿ ಉಳಿಯುತ್ತೆ, ಅದರ ಪ್ರಭಾವ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದೇನಾಗುತ್ತೆ, ಒಳ್ಳೆ ಸಂಸ್ಕಾರ ಇದ್ದರೆ ಒಳ್ಳೆ ಯೋಚನೆ ಬರುತ್ತೆ, ಒಳ್ಳೆ ಯೋಚನೆ ಮಾಡ್ತಾ ಇದ್ದರೆ ಒಳ್ಳೆ ಸಂಸ್ಕಾರ ನಮ್ಮಲ್ಲಿ ಉಂಟಾಗುತ್ತೆ. ಇದೊಂದು ಸೈಕಲ್ ಆಗಿ. ಆ ಸಂಸ್ಕಾರವನ್ನು ಸೋಲಿಸಲಿಕ್ಕೆ ಅಷ್ಟು ಸುಲಭ ಆಗಲ್ಲ. ಆ ಸಂಸ್ಕಾರ ಒಳ್ಳೆಯ ಸಂಸ್ಕಾರವನ್ನು ಹೊಂದಿದೆ, ಕೆಟ್ಟ ಸಂಸ್ಕಾರವನ್ನು ಹೊಂದಿದೆ. ಆ ದ್ರೋಣಾಚಾರ್ಯರು ಎರಡೂ ಸಂಸ್ಕಾರ ಇದ್ದರೂ ಕೂಡ ಅವ್ರು ಯಾತಕ್ಕೆ ಈ ಕಡೆ ಬರ್ತಾರೆ ಅಂದರೆ, ಏನೋ ಕಟ್ಟು ಬಿದ್ದು ಅಂತೆಲ್ಲ ಮಾತನಾಡ್ತೀವಿ ಅಲ್ವಾ, ಅವರ ಅನ್ನ ತಿಂದಿದ್ರು, ಹಾಗಲ್ಲ. ಆ ಮನಸ್ಸಿನಲ್ಲಿ ಆ ಕೆಟ್ಟ ಸಂಸ್ಕಾರ ಅತಿಯಾಗಿ ಹೆಚ್ಚು ಬಲವಾಗಿದ್ದರೆ ನಾವೇನು ಹೇಳ್ತೀವಿ, ಅವರು ಕೆಟ್ಟವರು ಅಂತಲೇ ಹೇಳ್ತೀವಿ. ಯಾರು 100% ಒಳ್ಳೆಯವರಲ್ಲ, ಯಾರು 100% ಕೆಟ್ಟವರಲ್ಲ. ಯಾರಲ್ಲೂ 100% ಒಳ್ಳೆ ಸಂಸ್ಕಾರನೂ ಇರೋದಿಲ್ಲ, ಕೆಟ್ಟ ಸಂಸ್ಕಾರನೂ ಇರೋದಿಲ್ಲ. ಯಾವಾಗ ಸಂಸ್ಕಾರ ಎದ್ದು ಕಾಣಿಸ್ತಾ ಇರುತ್ತೋ, ಕೆಟ್ಟ ಸಂಸ್ಕಾರ ಎದ್ದು ಕಾಣಿಸ್ತಾ ಇದ್ದರೆ ಕೆಟ್ಟ ಸಂಸ್ಕಾರ ಇರೋರು ಅಂತ ಹೇಳ್ಬಿಡ್ತೀವಿ. ಒಂದು ಒಳ್ಳೆ ಸಂಸ್ಕಾರ ಅಲ್ಲಿ ಕಾಣಿಸ್ಕೊಂಡ್ರೆ ಸಾಕು, ಎಷ್ಟು ಒಳ್ಳೆ ಸಂಸ್ಕಾರ ಅಂತ ಹೇಳ್ಬಿಡ್ತೀವಿ ಅಲ್ವಾ. ಹಾಗಾಗಿ ಈ ಸಂಸ್ಕಾರವನ್ನು ಸೋಲಿಸೋದು ಅಷ್ಟು ಸುಲಭ ಆಗಲ್ಲ. ಆ ನಿಷ್ಕಾಮ ಕರ್ಮ ಏನಿರುತ್ತೆ ಗೊತ್ತಲ್ಲ, ದ್ರೋಣಾಚಾರ್ಯನ ಸೋಲಿಸಬೇಕಾದ್ರೆ ಅಶ್ವತ್ಥಾಮ ಅನ್ನೋ ಒಂದು ಆನೆಯನ್ನು ಕೊಂದು ಅಶ್ವತ್ಥಾಮ ಅಥವಾ ಪುಂಜ ಎಲ್ಲ ಮಾಡಿ, ಅದು ಏನು ಎಷ್ಟು ಟೆಕ್ನಿಕಲ್ ಆಗಿ ನೋಡಿ, ಆ ಕೆಟ್ಟ ಸಂಸ್ಕಾರ ಏನಿತ್ತು ದ್ರೋಣಾಚಾರ್ಯದಲ್ಲಿ ಅಥವಾ ಆ ಸಂಸ್ಕಾರವನ್ನು ಮುಗಿಸ್ಬೇಕು ಅಂತ ಅಂದ್ಕೊಳ್ಳುವಾಗ ನಿಷ್ಕಾಮ ಕರ್ಮ ಯಾರಲ್ಲಿ ಶಂಕ ಉದಿದ್ದು, ಧರ್ಮರಾಯ ಆ ನಿಷ್ಕಾಮ ಕರ್ಮ ಇದ್ದಂತಹ ವ್ಯಕ್ತಿ ಪ್ರತಿನಿಧಿಸಿದವನು ಶಂಖವನ್ನು ಊದುವುದು ಅಂದರೆ ಭಗವಂತನ ಸಪೋರ್ಟ್ ಇಟ್ಟುಕೊಂಡು ನಿಷ್ಕಾಮ ಕರ್ಮದಿಂದ ಮಾತ್ರ ಆ ಸಂಸ್ಕಾರವನ್ನು ಹೊಡೆದೋಡಿಸ್ಲಿಕ್ಕೆ ಸಾಧ್ಯ. ಸಂಸ್ಕಾರ ಬಿದ್ದಿದ್ದು ಯಾವಾಗ, ದ್ರೋಣಾಚಾರ್ಯರು ಬಿದ್ದಿದ್ದು ಯಾವಾಗ, 15ನೇ ದಿನದ ಯುದ್ಧದಲ್ಲಿ ಅವ್ರು ಸತ್ತೋಗಿದ್ದು. 15ನೇ ದಿನ ಅವರು ಮರಣ ಹೊಂದಿದ ಮೇಲೆ ಯುದ್ಧ ಆಗಿದ್ದು ಎಷ್ಟು ದಿನ, ಬರೀ 3 ದಿನ. ಸಂಸ್ಕಾರ ಬಿತ್ತೋ ಮುಗಿತು ಜೀವನ ಅಂತ, 3 ದಿವಸದಲ್ಲಿ ಯುದ್ಧ ಮುಗ್ದೋಗ್ಬಿಡತ್ತೆ. ಆದ್ದರಿಂದ ಸೋಚ್ಗೆ ಸೋಚನಾ ಅಂತ ಹೇಳ್ತಾರೆ. ಯೋಚನೆ ಮಾಡಬೇಕಾದ್ರೆ ನಾವು ಆದಷ್ಟು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ತಾವು ಯಾರು, ದ್ರೋಣಾಚಾರ್ಯರಿದ್ದಾರೆ, ಸಂಸ್ಕಾರವಂತರು. ಅವರು ಎರಡೂ ಕಡೆ ಪಾಂಡವರು ಕೌರವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದರಿಂದ ಸ್ವಲ್ಪ ಅವ್ರಿಗೆ ಸಾಫ್ಟ್ ಕಾರ್ನರ್ ಆ ಕಡೆನೂ ಇರ್ಬೋದು ಅಂತ ಅಂದ್ಕೊಂಡು ದುರ್ಯೋಧನ ಮತ್ತೆ ಅವರಲ್ಲಿ ಕೆರಳಿಸ್ತಾ ಇದ್ದಾನೆ. ಏನಂತ, ನೀವು ನಮ್ಮ ಕಡೆ ಇರೋರು ಅಂತ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಅದಾದ ನಂತರ ಯಾರು ಬರ್ತಾರೆ, ಭೀಷ್ಮಾಚಾರ್ಯರು ಇಲ್ಲಿ ಅಹಂಕಾರದ ಪ್ರತೀಕ. ಈ ಅಹಂಕಾರ ಅನ್ನೋದು ಯಾರನ್ನು ಮದುವೆ ಆಗಲ್ಲ, ಮತ್ತೆ ಯಾರನ್ನು ಒಳಗೆ ಸೇರಿಸ್ಕೊಳ್ಳೋದೇ ಇಲ್ಲ, ಅದು ಅಷ್ಟು ಅಹಂಕಾರ. ಈಗ ಈ ಕ್ಯಾರೆಕ್ಟರ್ ಅನಲೈಸ್ ಮಾಡುವಾಗ ನಾವು ಇಲ್ಲಿ ಅಧ್ಯಾತ್ಮದ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಅದು ಎರಡೂ ಮಿಕ್ಸ್ ಮಾಡ್ಕೊಳ್ಬಾರ್ದು. ಭೈರಪ್ಪನವರ ಪರ್ವ ಓದಿದ್ರೆ ಅವರೇ ಒಂದು ರೀತಿಯಾಗಿ ಈ ಪಾತ್ರಗಳನ್ನು ವರ್ಣಿಸ್ತಾರೆ. ನಾವು ಸುಮ್ಮನೆ ಕಥೆಯಾಗಿ ಓದಿದಾಗ ಅದೇ ಒಂದು ರೀತಿಯಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಇಲ್ಲಿ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡುವಾಗ ಭೀಷ್ಮ ಪಿತಾಮಹರನ್ನ ಮುಂದೆ ತಂದ್ಕೊಳ್ಳೋದಲ್ಲ, ಅದು ಅಹಂಕಾರದ ಪ್ರತೀಕ ಅಂತ ಮಾತ್ರ ನೆನ್ಪಿಟ್ಕೊಳ್ಬೇಕು. ಇಲ್ಲಿದ್ರೆ ನಮಗೆ ಭೀಷ್ಮ ಪಿತಾಮಹ ಅಂತ ದೊಡ್ಡ ಗೌರವ ಎಲ್ಲ ಉಂಟು ನಮಗೆ. ಆದರೆ ಇಲ್ಲಿ ಅಹಂಕಾರದ ಪ್ರತೀಕ ಅಂತ ಅವ್ರನ್ನ ತಗೊಂಡಾಗ ಅವ್ರು ಯಾರನ್ನು ಮದುವೆ ಆಗೋದಿಲ್ಲ. ನಾನು ನನ್ನದು ಅನ್ನೋದೇ ಅಹಂಕಾರ. ಏನದು ಅಹಂಕಾರ? ನಾನು ನನ್ನದು ಅನ್ನೋದೇ ಅಹಂಕಾರ. ಈ ಶರೀರದಲ್ಲಿ ಚೇತನಾ ಶಕ್ತಿ ಬಂದಾಗ ನಮಗೊಂದು ಶರೀರ ಇರುತ್ತೆ, ಮನಸ್ಸಿರುತ್ತೆ, ಬುದ್ಧಿ ಇರುತ್ತೆ. ಈ ಶರೀರ ನಂದು ಅಂತ ಅಹಂಕಾರ ಪಡ್ತಾ ಹೋದರೆ ಅದನ್ನು ಶಾರೀರಿಕ ಅಹಂಕಾರ, ದೈಹಿಕ ಅಹಂಕಾರ ಅಂತ ಕರಿತೀವಿ. ಹಾಗೆ ಈ ಮನಸ್ಸು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇರುತ್ತೆ. ನನ್ನ ಮನಸ್ಸು ಈ ಥರ ಸ್ಪಂದಿಸ್ತು, ಅಯ್ಯೋ ಎಷ್ಟು ದುಃಖ ಪಡ್ತಾ ಇದ್ರು ಗೊತ್ತಾ, ನನಗೂ ಅಷ್ಟೇ ದುಃಖ ಆಯಿತು, ಈ ರೀತಿಯಾಗಿ ಸ್ಪಂದಿಸೋದು. ಆ ಮನಸ್ಸು ರಿಯಾಕ್ಟ್ ಮಾಡುವಾಗ ನನ್ನ ಮನಸ್ಸು ಅಂತ ಬರುತ್ತಲ್ಲ, ಅದು ಮಾನಸಿಕ ಅಹಂಕಾರ. ಒಂದು ದೈಹಿಕ ಅಹಂಕಾರ, ಮಾನಸಿಕ ಅಹಂಕಾರ. ಬುದ್ಧಿ, ನನ್ನ ಬುದ್ಧಿ ಸರಿಯಾಗಿ ಡಿಸಿಷನ್ ಕೊಡ್ತು ಬಿಡು, ನನ್ನ ಬುದ್ಧಿ ಸರಿಯಾಗಿ ಹೊಳೆಯುತ್ತೆ ಎಲ್ಲ ಕರೆಕ್ಟಾಗಿ ಆವಾಗ, ಅದು ಬುದ್ಧಿಯ ಅಹಂಕಾರ. ಇಂಟೆಲೆಕ್ಚುಯಲ್ ಈಗೋ ಅಂತ ಹೇಳ್ತಾರೆ. ಒಂದು ಫಿಸಿಕಲ್ ಈಗೋ,
ಒಂದು ಮೆಂಟಲ್ ಈಗೋ ಮತ್ತು ಇಂಟೆಲೆಕ್ಚುಯಲ್ ಈಗೋ. ಈ ಮೂರು ರೀತಿಯ ಅಹಂಕಾರ ಏನಾಗುತ್ತೆ, ಇದರ ಬೀಜ ಸಂಸ್ಕಾರ ಇರುತ್ತೆ, ಅದು ಎಲ್ಲೂ ಹೋಗಿರೋದಿಲ್ಲ. ಆ ಮೂರು ರೀತಿಯ ಅಹಂಕಾರ ಭೀಷ್ಮಾಚಾರ್ಯರಲ್ಲಿ ಇತ್ತು. ಈಗ ಆ ಬೀಜ ಅದು ಪ್ರಕಟವಾಗಿರುತ್ತೆ ಅಂತಂದರೆ, ಈಗ ನೋಡಿ ನಮ್ಮಲ್ಲಿ ವಾಸನೆ ಅಂತ ಏನು ಹೇಳ್ತೀವಿ ಅದು ಅಪ್ರಕಟವಾದ ಕಾಮನೆ. ನನ್ನಲ್ಲಿ ಒಂದು ಏನಂತ ಹೇಳ್ತೀವಿ, ಕಾಶ್ಮೀರಕ್ಕೆ ಹೋಗಬೇಕು, ಸ್ನೋ ನೋಡಬೇಕು ಅಂತ ಒಂದು ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ, ವಾಸನೆ ಇರುತ್ತೆ ಅಂತ. ಅಲ್ಲಿಗೆ ಹೋದಾಗ ಅಲ್ಲಿ ಪ್ಯಾರಾಗ್ಲೈಡಿಂಗೋ ಏನೋ ಮಾಡ್ತಾ ಇರ್ತಾರೆ. ಆ ಪ್ಯಾರಾಗ್ಲೈಡಿಂಗ್ ನಾನೇನು ಯೋಚಿಸ್ಕೊಂಡು ಹೋಗಿರಲ್ಲ. ಅಲ್ಲಿಗೆ ಹೋದಾಗ ಆ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇರೋಕ್ಕೆ ಶುರು ಮಾಡಿದಾಗ ನನ್ನಲ್ಲಿ ಆಸೆ ಹುಟ್ಟುತ್ತೆ. ಅಂದರೆ ನಾನು ಅದನ್ನು ಮಾಡಬೇಕು ಅಂತ. ಅದು ನನ್ನಲ್ಲಿ ವಾಸನೆಯಾಗಿ ಬೀಜ ಇತ್ತು, ಆ ಕಾಮನೆ ಹೊರಗೆ ಬಂತು. ಹೊರಗಡೆ ವ್ಯಕ್ತ ಆದಾಗ ಅದು ಕಾಮನೆ ಆಗುತ್ತೆ, ಒಳಗಡೆ ಇದ್ದಾಗ ಅದು ಬೀಜ ಆಗುತ್ತೆ. ಆ ಆಸೆ ಅನ್ನೋದು ಹೊರಗಡೆ ಬಂದಾಗ ಅದು ನನ್ನಲ್ಲಿ ವಾಸನಾ ಸ್ಥಿತಿಯಲ್ಲಿ ಇತ್ತು ಅಂತ, ಅಂದರೆ ಅದು ಬೀಜವಾಗಿತ್ತು ಆ ಆಸೆ. ಅದು ನೋಡಿದಾಗ ನಂಗೆ ಆಸೆ ಹುಟ್ಟು ಅಂತ. ಹಾಗಾದರೆ ಏನೇನೋ ನೋಡ್ತೀವಿ, ಅದೆಲ್ಲ ಆಸೆ ಹುಟ್ಕೋಬೋದಲ್ಲ? ಹಾಂ, ಅದು ನಮ್ಮಲ್ಲಿ ಆ ಬೀಜ ಇದ್ದರೆ ಮಾತ್ರ ಅದು ಕಾಮನೆಯಾಗಿ ಪರಿವರ್ತನೆ ಆಗುತ್ತೆ. ನೋಡಿ, ಯೋಚನೆ ಮಾಡಿ, ಅಲ್ಲೇ ಕಾಶ್ಮೀರದಲ್ಲಿ ಅಲ್ಲಿ ಬಹುಶಃ ನೀವು ಸಸ್ಯಾಹಾರಿಗಳಾಗಿದ್ದರೆ ಮಾಂಸಾಹಾರ ಅದು ಯಾವುದು ತುಂಬ ಫೇಮಸ್ ಆಗಿದೆ ಅಂತ ಹೇಳ್ತಾರೆ. ತುಂಬ ಫೇಮಸ್ ಆಗಿದೆ. ನಿಮ್ಗೆ ಅದೇನು ಯೋಚಿಸಿರಲಿಲ್ಲ, ಆದರೆ ಅಲ್ಲಿ ಹೋದಾಗ ಅದು ಗೊತ್ತಾಗುತ್ತೆ. ಆದರೆ ನಮ್ಮಲ್ಲಿ ಆಸೆ ಹುಟ್ಟೋದಿಲ್ಲ, ಅದು ತಿನ್ನಬೇಕು ಅಂತ ಕಾಮನೆ ಇಲ್ಲ. ಅಂದರೆ ಅದು ವಾಸನೆ ಇಲ್ಲ ನಮ್ಮಲ್ಲದು. ವಾಸನೆ ಇದ್ದರೆ, ಅದು ಬೀಜ ರೂಪದಲ್ಲಿದ್ದರೆ ಅದು ವ್ಯಕ್ತ ಆಗಬೇಕಾದ್ರೆ ಆ ಪರಿಸ್ಥಿತಿಯಲ್ಲಿ ಅದು ಕಾಮನೆಯಾಗಿ ವ್ಯಕ್ತ ಆಗುತ್ತೆ. ಹಾಗಾಗಿ ಆ ವಾಸನೆಗಳೆಲ್ಲ ನಮ್ಮಲ್ಲಿ ಜನ್ಮ ಜನ್ಮಾಂತರಗಳಿಂದ ಕೂತ್ಕೊಂಡು ಬಂದಿರುತ್ತೆ. ಸಂಸ್ಕಾರ ಪ್ರಕಟ ಆಯಿತು, ಅದು ಕಾಮನೆ ಆಗುತ್ತೆ. ಅಪ್ರಕಟ ಸಂಸ್ಕಾರ ಅದು ಬೀಜವಾಗಿ ಕೂತಿರುತ್ತೆ. ಸಂಸ್ಕಾರ ಪ್ರಕಟವಾಯಿತು, ಅದು ಕಾಮನೆ ಇಲ್ಲ, ಅದು ನನ್ನಲ್ಲೇ ಇತ್ತು ಒಳಗಡೆ ಬೀಜ ರೂಪದಲ್ಲಿ, ಅದು ವಾಸನಾ ಸ್ಥಿತಿ ಅಂತ ಹೇಳ್ತೀವಲ್ಲ ಅದು. ಈಗ ಆ ಶಾರೀರಿಕ ಅಹಂಕಾರವನ್ನು ಹೋಗಿಸ್ಕೊಳ್ಳೋದು ಹೇಗೆ? ಅದು ಅನಿತ್ಯ ಅಂತ ತಿಳ್ಕೊಂಡು ಕೂಡಲೇ, ಏನು ಶರೀರ ಇವತ್ತಿರುತ್ತೆ ನಾಳೆ ಬಿದ್ದು ಹೋಗುತ್ತೆ, ಅನಿತ್ಯ ಅಂದ ಕೂಡಲೇ ಅದರ ಅಹಂಕಾರ ಹೊರಟೋಗುತ್ತೆ. ಮನಸ್ಸು, ಮಾನಸಿಕ ಅಹಂಕಾರ, ನಾನು ಎಷ್ಟು ಪ್ರತಿಕ್ರಿಯೆ ಮಾಡಿದ್ರು, ಎಷ್ಟು ಹೊಡ್ಕೊಂಡ್ರು, ಅದು ಏನಾಗಬೇಕೋ ಅದೇ ಆಗತ್ತೆ ಅನ್ನೋದು ಗೊತ್ತಾದ ತಕ್ಷಣ, ನನ್ನ ಪ್ರತಿಕ್ರಿಯೆ ಏನಕ್ಕೂ ಬೆಲೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಆ ಅಹಂಕಾರ ಕೂಡ ಹೊರಟೋಗುತ್ತೆ. ಇನ್ನು ಬುದ್ಧಿ ಸುಮ್ಮನೆ ಹೋಗೋದೇ ಇಲ್ಲ, ಅದು ವಿಚಾರದಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಬುದ್ಧಿಯಲ್ಲೂ ಎರಡು ಥರ ಬುದ್ಧಿ ಅಂತ ಹೇಳಿದ್ವಿ ಅಲ್ವಾ? ಒಂದು ಕುಬುದ್ಧಿ ಅಂದರೆ ಕೆಟ್ಟ ಬುದ್ಧಿ, ಇನ್ನೊಂದು ಹೃದಯವಂತಿಕೆ. ಕೆಟ್ಟ ಬುದ್ಧಿ ಹೇಗೆ ಹೋಗುತ್ತೆ? ಎರಡೂ ಹೋಗ್ಬೇಕು ನಮಗೆ. ಅದು ಕೆಟ್ಟ ಬುದ್ಧಿ ಹೋಗಬೇಕು ಅಂದರೆ ವಿಚಾರಶೀಲದಿಂದ ಹೋಗುತ್ತೆ, ವಿಚಾರ ಮಾಡಿದ್ರೆ ಅದು ಹೋಗುತ್ತೆ. ಹಾಗೆ ಹೃದಯವಂತಿಕೆ ಹೇಗೆ ಹೋಗುತ್ತೆ? ಅಕರ್ತಾಭಾವದಿಂದ, ಇದು ನಾನು ಮಾಡ್ತಾ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನ ಮನಸ್ಸಿಗೆ ತಗೊಂಡ್ರೆ ಅದು ಕೂಡ ಹೋಗುತ್ತೆ. ಭೀಷ್ಮಾಚಾರ್ಯರು ಮೊದಲನೇ ಬಾಣ ಹೊಡೆದಾಗ ಅವ್ರದ್ದು ಶಾರೀರಿಕ ಅಹಂಕಾರಕ್ಕೆ ಭೀಷ್ಮ ಅಂತ ಹೇಳೋದು ಹೆಸರಷ್ಟೇ. ಶಾರೀರಿಕ ಅಹಂಕಾರ ಮೊದಲನೇ ಬಾಣದಿಂದ ಹೋಗುತ್ತೆ, ಎರಡನೇ ಬಾಣದಿಂದ ಮಾನಸಿಕ ಅಹಂಕಾರ ಹೋಗುತ್ತೆ, ಬುದ್ಧಿಯ ಅಹಂಕಾರ ಮೂರನೇ ಬಾಣದಿಂದ ಹೋಗುತ್ತೆ. ಆ ಅಹಂಕಾರವನ್ನು ಚುಚ್ಚಿ ಇಡ್ಬೋದೇ ಹೊರತು ಅದನ್ನು ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ಅದು ಸಾಯೋದಲ್ಲ. ಯಾಕೆ? ಅದು ಇಚ್ಛಾಮರಣಿ. ಅದು ತಾನಾಗೇ ನಾನು ಅಹಂಕಾರ ಬಿಡಬೇಕು, ಹೋಗ್ಬೇಕು ಅಂತ ಇಚ್ಛಾಮರಣಿ ಅಂತ ಅದಕ್ಕೆ ಹೇಳೋದು. ಅದು ಇಷ್ಟಪಟ್ಟರಷ್ಟೇ ಆ ಅಹಂಕಾರ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ದರೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿತ್ಯ ಅನಿತ್ಯ ವಿವೇಕ ಎಲ್ಲ ಬಂದಾಗ ಅದು ತಾನಾಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆ ಈಗೋವನ್ನು ಚುಚ್ಚಿ ಕಡಿಮೆ ಮಾಡ್ಬೋದೇ ಹೊರತು ಅದು ಸಂಪೂರ್ಣವಾಗಿ ಯಾರು ಕೊಲ್ಲಿಕ್ಕಾಗಲ್ಲ. ನಿನ್ನ ಅಹಂಕಾರ ಮುರಿತೀನಿ ನಾನು ಅನ್ಕೋಬೋದು. ಯಾರಿಗಾದ್ರೂ ಏನಾದರೂ ಬೈದು ಅವ್ರಿಗೆ ಮರ್ಯಾದೆ ಮಾಡಿ ಏನಿಲ್ಲ, ಅವ್ರಿಗೆ ಅಹಂಕಾರ ಇರೋದು ಇದ್ದೇ ಇರುತ್ತೆ. ಅವರಾಗಿ ಅಥವಾ ನಾವು ಸರೆಂಡರ್ ಆದಾಗ ಮಾತ್ರ ಅಹಂಕಾರ ಹೋಗಲಿಕ್ಕೆ ಸಾಧ್ಯ. ಯಾವಾಗ ಭೀಷ್ಮಾಚಾರ್ಯರು ಅಥವಾ ಅಹಂಕಾರ ಸರೆಂಡರ್ ಆಗುತ್ತೋ, ಅಂದರೆ ಸಮರ್ಪಣೆ ಮಾಡ್ಕೊಳುತ್ತೋ, ಆಗ
ಅವರು ಶರೀರ ಬಿಡಲಿಕ್ಕಾಯಿತು ಭೀಷ್ಮಾಚಾರ್ಯರು. ಈ ರೀತಿಯಾಗಿ ಭೀಷ್ಮಾಚಾರ್ಯರು ಅಹಂಕಾರವನ್ನು ಪ್ರತಿನಿಧಿಸ್ತಾರೆ. ಆ ಭೀಷ್ಮಾಚಾರ್ಯರು ಈ ಕಡೆ ಇದ್ದಾರೆ. ಮುಂದೆ ಯಾರಿದ್ದಾರೆ? ಕರ್ಣ. ಕರ್ಣ ಯಾರು? ಕುಂತಿಯ ಮಗ ಅಲ್ವಾ? ನೋಡಿ ಎಷ್ಟು ಗಮ್ಮತ್ತು. ಅದೇನೋ ಸೂರ್ಯ ಮಂತ್ರ ಕೊಟ್ರಂತೆ, ಆ ಸೂರ್ಯ ಮಂತ್ರ ಟೆಸ್ಟ್ ಮಾಡೋಕ್ಕೆ ಕುಂತಿ ಅದನ್ನು ಹೇಳಿದ್ಲಂತೆ, ಮಗು ಹುಟ್ಬಿಡ್ತಂತೆ. ಏನು ಗಮ್ಮತ್ತಲ್ವಾ? ಇರಲಿ. ಕರ್ಣ ರಾಗ ಅನ್ನೋ ಗುಣವನ್ನು ಪ್ರತಿನಿಧಿಸ್ತಾನೆ. ಯಾರು ಅವನು ಕರ್ಣ? ದುರ್ಯೋಧನನ ಮಿತ್ರ. ಇಲ್ಲಿ ಕುಂತಿ ಯಾರು? ಪ್ರಜ್ಞಾವಂತಿಕೆ, ಅವಳು ಪ್ರಜ್ಞೆ ಅಲ್ವಾ? ನಾವು ಅವಳನ್ನು ಆ ಕುಂತಿಯ ಪಾತ್ರವನ್ನು ಪ್ರಜ್ಞಾ ಅಂತ ತಗೊಂಡಿದ್ವಿ. ಅದು ಸದಾ ಪ್ರಜ್ಞಾ ಅಂತಂದರೆ ಕಾನ್ಷಿಯಸ್ನೆಸ್, ಅದು ಸದಾ ಪ್ರಕಟಗೊಳ್ಳುವಂಥದ್ದು, ಯಾವಾಗಲೂ ಇರುವಂಥದ್ದು. ಏನದು? ಸಚ್ಚಿತ್ ಆನಂದ ಅಂತ. ಸಚ್ಚಿತ್ ಆನಂದ ಯಾವಾಗಲೂ ಇರುವಂಥದ್ದು ಅಂತ. ಸತ್ ಅಂದರೆ ನಿತ್ಯ. ನೋಡಿ, ನಮ್ಗೆ ಯಾವಾಗಲೂ ಬದುಕುವ ಆಸೆನೇ ಇರುತ್ತೆ ಅಲ್ವಾ? ಅದು ನಿತ್ಯ. ಅದು ನಾವು ಯಾರು ಸಾಯಬೇಕು ಅಂತ ಅಲ್ಲ, ಹಂಗಾದ್ರೆ ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ತಾರಲ್ಲ, ಅಲ್ಲ, ಅವರು ಈ ಪರಿಸ್ಥಿತಿಯಿಂದ ಬೇಸತ್ತು ಸಾಯ್ತಾರೆ. ಇನ್ನೊಂದರಲ್ಲಿ ನಾನು ಚೆನ್ನಾಗಿ ಬದುಕ್ಬೋದು, ಒಳ್ಳೆ ಜನ್ಮ ಸಿಗಲಿ ನನಗೆ ಅಂತ ಸಾಯ್ತಾರೆ ಹೊರತು ನನಗೆ ಬದುಕೆ ಬೇಡ ಅಂತ ಏನು ಸಾಯ್ಲಿಕ್ಕೆ ಹೋಗಲ್ಲ. ಸತ್ ಅಂತಂದರೆ ಸಚ್ಚಿತ್ತಾನಂದ. ಸತ್ ಅಂದರೆ ಬದುಕುವ ಆಸೆ. ನಮ್ಮೆಲ್ರಿಗೂ ಬದುಕೋದಕ್ಕೆ ಆಸೆ ಇರೋದು, ಯಾರಿಗೂ ಸಾಯಬೇಕು ಅಂತ ಏನಿಲ್ಲ. ಚಿತ್ ಅಂದರೆ ಚೈತನ್ಯ. ಚೈತನ್ಯ ಅಂತಂದರೆ ತಿಳ್ಕೊಳ್ಳುವ ಆಸೆ. ಪ್ರತಿ ಕ್ಷಣವೂ ನಮ್ಗೆ ಏನೇನೋ ತಿಳ್ಕೊಳ್ಬೇಕು. ನಿಮ್ಗೆ ಯಾಕೆ ಎದುರುಗಡೆ ಮನೆಯವ್ರು ಯಾಕೋ ಇವತ್ತು ಬರಲಿಲ್ವಲ್ಲ, ನಿಮಗೆ ಯಾಕೆ? ಅದರಿಂದ ಏನಾಗುತ್ತೆ? ಇಲ್ಲ, ತಿಳ್ಕೊಬೇಕು ನಾವು ಅಲ್ವಾ? ನಮ್ಗೆ ಹೀಗೆ ಪ್ರತಿಯೊಂದನ್ನು ತಿಳ್ಕೊಳ್ಳುವ ಆಸೆ. ಅವ್ರು ಯಾಕೋ ಕೆಮ್ತಾ ಇದ್ದಾರಲ್ಲ, ಏನಾಗಿದೆ ಅವ್ರಿಗೆ? ಅವ್ರು ಕೆಮ್ತಾ ಇದ್ದಾರೆ, ನಿಮ್ಗೇನಾಗಬೇಕು? ಅವ್ರು ಬೇರೆ ಹೊಸ ಕನ್ನಡಕ ಹಾಕ್ಕೊಂಡಿದ್ದಾರಲ್ಲ, ಎಲ್ಲ ತಿಳ್ಕೊಬೇಕು. ಆ ಕನ್ನಡಕ ಎಲ್ಲಿ ತೊಗೊಂಡ್ರಿ? ತಿಳ್ಕೊಳ್ಳುವ ಆಸೆ, ಅದೇ ಚೈತನ್ಯ. ಪ್ರತಿಯೊಬ್ಬರಿಗೂ ಏನೋ ಒಂದು, ಅಂದರೆ ಯಾವ್ದು ತಿಳ್ಕೊಬೇಕೋ ಅದು ತಿಳ್ಕೊಳ್ಬೇಕು, ಹೌದು. ಆದರೆ ನಮಗೆಲ್ಲವನ್ನು ತಿಳ್ಕೊಳ್ಳುವಂತಹ ಆಸೆ ಇದೆಯಲ್ಲ, ಅದೇ ಚೈತನ್ಯದ ಒಂದು ಗುರುತು. ಅಂತ ತಿಳ್ಕೊಳ್ಬೇಕು ನಾನು ಅಂತ. ಆನಂದ ಅಂದರೆ ನಮ್ಮೆಲ್ಲರಿಗೂ ನಾವು ಹುಡುಕ್ತಾ ಇರೋದೇ ಆನಂದಕ್ಕಾಗಿ. ಪ್ರತಿಯೊಬ್ಬರು ನಮಗೆ ಏನದು ಅನ್ಲಿಮಿಟೆಡ್ ಹ್ಯಾಪಿನೆಸ್ ಬೇಕು ಅನ್ನೋದನ್ನೇ ಹುಡುಕ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸ್ವರೂಪ ಏನು? ಸಚ್ಚಿತ್ತ ಆನಂದ. ಇಲ್ಲಿ ಕುಂತಿ ಆ ಪ್ರಜ್ಞೆಯನ್ನು ಪ್ರತಿನಿಧಿಸ್ತಾರೆ. ಆ ಕುಂತಿಗೆ ಏನಾಗುತ್ತೆ? ಯಾವಾಗಲೂ ನಮಗೆ ಬದುಕೋದಕ್ಕೆ ಆಸೆ ಇರುವಂಥ ಇದರಲ್ಲಿ ಈ ಸೂರ್ಯನ ಮಂತ್ರವನ್ನು ಹೇಳಿ ಹುಟ್ಟಿದ್ದು ಅಂತ ಇರಲಿ ಬಿಡಿ, ಪ್ರಕಾಶ. ಅದರಿಂದ ಈ ಕುಂತಿಗೆ ಹುಟ್ಟಿದಂಥ ಮಗ ಅವನು ಕರ್ಣ. ಆ ಕರ್ಣ ರಾಗವನ್ನು ಪ್ರತಿನಿಧಿಸ್ತಾನೆ. ಹೇಗಿದು ಅಂದರೆ, ಈ ಪ್ರಜ್ಞೆ ಅನ್ನೋದು ಏನಿದೆಯಲ್ವಾ, ಈ ಪ್ರಜ್ಞೆ ಅನ್ನೋದು ವಿವೇಕ ಇಲ್ದಲೆ ಧರ್ಮದ ಆರಾಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ರಾಗ ಉಂಟಾಗುತ್ತೆ. ನೋಡಿ, ಇದು ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅದು ಪ್ರಕಟ ಆಗಿದೆಯೋ ಪ್ರಕಟ ಆಗಿಲ್ವೋ, ನಾನು ಸಚ್ಚಿತ್ ಆನಂದ ಅಂತ ಗೊತ್ತು. ಈಗ ವೇದಾಂತ ಓದಿರೋದ್ರಿಂದ ನನಗೆ ಸಚ್ಚಿತ್ ಆನಂದ ನಾನು ಅನ್ನೋದು ಗೊತ್ತಿದ್ದಾಗಲೂ ಅದೇ ಇತ್ತು, ಗೊತ್ತಿಲ್ಲದೆ ಇದ್ದಾಗಲೂ ಹಾಗೆ ಜೀವನ ನಡೀತಾ ಇತ್ತು. ಯಾವಾಗ ಗೊತ್ತಿರಲಿಲ್ವೋ ಆ ಟೈಮಲ್ಲಿ ನಾನು ಧರ್ಮದ ಆರಾಧನೆ ಮಾಡಿದರೆ ನನಗೆ ಗೊತ್ತಿಲ್ಲ ನಾನು ಸಚ್ಚಿದಾನಂದ ಸ್ವರೂಪ ಅಂತೆಲ್ಲ. ಆದರೆ ನಾನು ಧರ್ಮದ ಆರಾಧನೆ ಮಾಡಿದ್ದೀನಿ, ಅಂದರೆ ಭಕ್ತಿ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ಬೇಕಾದಷ್ಟು ಅಧ್ಯಯನ ಮಾಡಿದ್ದೀನಿ, ಏನೇನೋ ವಿಷ್ಣು ಸಹಸ್ರನಾಮ, ಲಲಿತ ಎಲ್ಲ ಓದಿದ್ದೀನಿ. ಹಾಗೆಲ್ಲ ಓದಿದಾಗ ಏನಾಯಿತು, ನನಗೆ ಒಂದು ರಾಗ ಉಂಟಾಯಿತು. ಅಟ್ಯಾಚ್ಮೆಂಟ್ ಅದು ಗುರುವಿನ ಜೊತೆ ಇರ್ಬೋದು, ಶಾಸ್ತ್ರದ ಜೊತೆ ಇರ್ಬೋದು, ಯಾರೋ ಪ್ರವಚನ ಹೇಳ್ತಿದ್ದಾರೆ ಅದರ ಜೊತೆ ಇರ್ಬೋದು, ಒಂದು ರಾಗ ಉಂಟಾಗುತ್ತೆ. ಅದೇ ಆ ಪ್ರಜ್ಞೆ ವಿವೇಕವನ್ನು ಮದುವೆ ಆದಾಗ, ಯಾರನ್ನ? ಪಾಂಡುವನ್ನು ಮದುವೆ ಆದಾಗ. ಪಾಂಡು ಯಾರು? ವಿವೇಕ. ಅವನನ್ನು ಮದುವೆ ಆದಮೇಲೆ, ಈ ಪ್ರಜ್ಞೆ ಅನ್ನೋದು ವಿವೇಕವನ್ನು ಮದುವೆ ಆದಮೇಲೆ ಹುಟ್ಟಿದ 5 ಮಕ್ಕಳೇನಾಗ್ತಾರೆ? ಈ ರೀತಿಯಾಗಿ ಹೋಗ್ತಾರೆ. ಆ ಪ್ರಜ್ಞೆ ಪ್ರಕಟ ಆಗೋಕ್ ಮೊದಲೇ, ವಿವೇಕ ಅಂದರೆ ನನಗೆ ಗೊತ್ತಾಗೋಕ್ ಮೊದಲೇ ನಾನು ಏನಾದರೂ ಮಾಡಿದರೆ ಅದರಿಂದ ರಾಗ ಹುಟ್ಟುತ್ತೆ. ಗೊತ್ತಾದ್ಮೇಲೆ ಹುಟ್ಟುವಂಥದ್ದೇನೋ ವಿಚಾರಶೀಲತೆ ಬರುತ್ತೆ, ನಿಷ್ಕಾಮ ಕರ್ಮ ಬರುತ್ತೆ, ಅಲ್ಲಿ ರಾಗ ಹುಟ್ಟೋದಿಲ್ಲ. ಆ ರೀತಿಯಾಗಿ
ರಾಗದ ಜನನ ಆಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಕರ್ಣ ರಾಗವನ್ನು ಪ್ರತಿನಿಧಿಸ್ತಾನೆ. ಬಹಳ ಸುಂದರವಾದ ವಿಚಾರ ಇದು. ಆ ಸಚ್ಚಿತ್ ಪ್ರಜ್ಞೆ ಅನ್ನೋದು ಸಚ್ಚಿತ್ತ ಆನಂದ ಸ್ವರೂಪ, ಅದು ವಿವೇಕದ ಜೊತೆಗೆ ಸೇರಿದಾಗ ಮಾತ್ರ ಇದೆಯಲ್ಲವು. ವಿವೇಕ ಅಂತ ಅಂದರೆ ನಿತ್ಯ ಅನಿತ್ಯ ಇವೆಲ್ಲ ಗೊತ್ತಾಗಬೇಕು ನಮಗೆ. ಅದು ಗೊತ್ತಾದಾಗ ಮಾತ್ರ ಸರಿಯಾದ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಈಗ ರಾಗ ದ್ವೇಷ ಅಂದರೆ ಏನು? ರಾಗ ಅಂತಂದರೆ ಹೊರಗಿನ ವಿಚಾರಗಳಿಂದ, ಹೊರಗಿನ ವ್ಯಕ್ತಿಯಿಂದ ನನಗೆ ಸುಖ ಸಿಗುತ್ತೆ ಅಂದ್ಕೊಂಡು ಓಡೋಗ್ತೀನಲ್ಲ, ಅದು ರಾಗ. ಹೊರಗಿನ ವ್ಯಕ್ತಿಗಳಿಂದ ನನಗೆ ದುಃಖ ಸಿಗ್ತಾ ಇದೆ ಅಂತ ನಾನು ಆ ಜಂಜಾಟದಲ್ಲಿ ಸಿಕ್ಕಾಕೊಂಡು ಒಂದು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೀನಲ್ಲ, ಮನಸ್ಸಿನಲ್ಲಿ ಒಂದು ಸಂಘರ್ಷಣೆ ಶುರುವಾಗುತ್ತಲ್ಲ, ಅದೇ ದ್ವೇಷ. ಹೊರಗಿನ ವ್ಯಕ್ತಿಯಿಂದ, ಹೊರಗಿನ ಪರಿಸ್ಥಿತಿಯಿಂದ, ಹೊರಗಿನ ವಸ್ತುಗಳಿಂದ ನನಗೆ ಸುಖ ಸಿಗ್ತಾ ಇದೆ ಅಂತ ಅನ್ಕೊಂಡದ್ರಿಂದ ಓಡೋಗೋದು ರಾಗ. ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿಯಿಂದ ನನಗೆ ದುಃಖ ಸಿಗುತ್ತೆ ಅಂದ್ಕೊಂಡದ್ರಿಂದ ದೂರ ಓಡ್ ಹೋಗೋದು ಅಥವಾ ಅದರ ಜೊತೆಗೆ ಸಂಘರ್ಷ ಮಾಡೋದಿದೆಯಲ್ಲ, ಅದು ದ್ವೇಷ. ಈಗ ನಾವು ಅದಕ್ಕೆ ಮಾನ್ಯತೆ ಕೊಟ್ಟರೆ, ಇಂಪಾರ್ಟೆನ್ಸ್ ಕೊಟ್ಟರಷ್ಟೇ ರಾಗದ್ವೇಷ ಅಲ್ಲಿ ಉಂಟಾಗತ್ತೆ. ಆ ಅಪ್ರಕಟಿತ ಪ್ರಜ್ಞೆ ಇದ್ದಾಗ ನನಗೆ ರಾಗ ಉಂಟಾಗೋದು. ವ್ಯಕ್ತಿ, ಶಾಸ್ತ್ರ, ಪುಣ್ಯ ಬೇಕು, ನನಗೆ ಕೈಲಾಸ ಬೇಕು, ಕೈಲಾಸದಲ್ಲಿ ನನಗೊಂದು ಸ್ಥಾನ ಕೊಡು, ವೈಕುಂಠದಲ್ಲಿ ಒಂದು ಸ್ಥಾನ ಕೊಡು, ಈ ರೀತಿಯ ರಾಗ ಉಂಟಾಗ್ತಾ ಇರುತ್ತೆ. ಯಾವಾಗ ಇದು ವಿವೇಕದ ಜೊತೆಗೆ ಮದುವೆ ಆಗ್ಬಿಡುತ್ತೋ ಆಗ ಅದಿರೋದಿಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇದು ಕರ್ಣ. ಮುಂದೆ ಯಾರು ಬರ್ತಾರೆ? ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯ, ಅಶ್ವತ್ಥಾಮ, ಸೋಮದತ್ತನ ಮಗ ಜಯದ್ರಥ, ವಿಕರ್ಣ. ಈಗ ಕರ್ಣನನ್ನು ತಗೊಂಡಿದ್ದೀವಿ, ವಿಕರ್ಣನನ್ನು ತಗೊಂಡ್ಬಿಡೋಣ, ಆಮೇಲೆ ಉಳಿದವ್ರ ಬಗ್ಗೆ ಹೇಳೋಣ. ವಿಕರ್ಣ ಯಾರು? ದುರ್ಯೋಧನನ ತಮ್ಮ. ವಿಕರ್ಣ ದುರ್ಯೋಧನನ ತಮ್ಮ. ಅವನು ಹುಟ್ಟಿದ್ದು ಮತ್ತೆ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಹುಟ್ಟಿದ್ದು. ಅಂದರೆ ಅಜ್ಞಾನ ಮತ್ತು ಕುಬುದ್ಧಿ, ಅಜ್ಞಾನ ಮತ್ತು ಕುರುಡು ಬುದ್ಧಿಗೆ ಹುಟ್ಟಿದಂತಹ ವಿಕರ್ಣ ದುರ್ಯೋಧನನ ತಮ್ಮ. ಏನಾಗ್ಲಿಕ್ಕೆ ಸಾಧ್ಯ? ದ್ವೇಷ. ವಿಕರ್ಣ ದ್ವೇಷವನ್ನು ಪ್ರತಿನಿಧಿಸ್ತಾನೆ. ಅವನು ಹೆಚ್ಚೆಚ್ಚು ದುರ್ಯೋಧನನ ಜೊತೆಗೂ ಇರ್ತಾನೆ. ದುರ್ಯೋಧನ ಅಂತಂದರೆ ಪ್ರೀತಿಯ ಅಣ್ಣ. ದುರ್ಯೋಧನ ಅಲ್ಲಿ ಏನವನು ಭೌತಿಕ ಕಾಮನೆ, ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್. ಅವನಿಗೆ ಅದನ್ನೇ ಇದು ಸಂಪಾದನೆ ಮಾಡಬೇಕು, ಅದು ಸಂಪಾದನೆ ಮಾಡಬೇಕು ಅನ್ನುವಂತಹ ಆ ರಾಜ್ಯವನ್ನು ಗೆಲ್ಲಿಸಬೇಕು, ಅದೇ ಆಸೆ ಅವನಿಗೆ, ಕಾಮನೆ, ಲೌಕಿಕವಾದ ಭೌತಿಕ ಕಾಮನೆ ಅವನು. ಅದ್ರ ಜೊತೆ ಸ್ನೇಹಿತ ಯಾರಿಲ್ಲಿ? ರಾಗ. ಯಾರು? ಕರ್ಣ. ಕರ್ಣ ಕೂಡ ಸ್ನೇಹಿತ, ಅವರೆಲ್ಲ ಒಟ್ಟೊಟ್ಟಿಗೆ ಇರ್ತಾಯಿದ್ರು. ರಾಗ. ಇವರೆಲ್ಲ ಸೇರೇನಾಗುತ್ತೆ, ಅಲ್ಲಿ ಹುಟ್ಟುವಂಥದ್ದು ಏನಾಗುತ್ತೆ? ದ್ವೇಷ. ಹಾಗಾಗಿ ಕರ್ಣ ವಿಕರ್ಣ. ಈಗ ನೋಡಿದ್ವಿ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸಂಸ್ಕಾರ, ಭೀಷ್ಮಾಚಾರ್ಯರು ಅಹಂಕಾರ, ಅದಾದ ನಂತರ ಕರ್ಣ ರಾಗ, ವಿಕರ್ಣ ದ್ವೇಷ. ಈ ಗುಣಗಳು ಈ ಕಡೆ ಇದ್ದಾವೆ. ಅದಾದಮೇಲೆ ಕೃಪಾಚಾರ್ಯ. ಯಾರು ಬರ್ತಾರೆ? ಕೃಪಾಚಾರ್ಯ. ಆಚಾರ್ಯ ಅಂತಾರೆ ನೋಡಿ ಅವ್ರಿಗೆ. ಈ ಕೃಪಾಚಾರ್ಯರು ಇವರು ಋಷಿ ಶಾರದ್ವಾನ್ ಋಷಿಯ ಪುತ್ರರವರು ಕೃಪಾಚಾರ್ಯರು. ಈ ಶಾರದ್ವಾನ್ ಋಷಿಯ ಪುತ್ರರು ಅವ್ರೇನು ಮಾಡಿಬಿಡ್ತಾರೆ, ಆ ಶಾರದ್ವಾನ್ ಋಷಿಗಳು ಕಾರಣಾಂತರಗಳಿಂದ ಈ ಕೃಪನನ್ನು ತ್ಯಜಿಸ್ಬಿಡ್ತಾರೆ. ಈ ಕೃಪನನ್ನು ತ್ಯಜಿಸಿದಾಗ ಏನು ಮಾಡ್ತಾರೆ, ಈ ಭೀಷ್ಮನ ತಂದೆ ಶಂತನು ಇರ್ತಾನಲ್ಲ, ಅವನನ್ನು ಕರ್ಕೊಂಡು ಬಂದು ಸಾಕ್ತಾನೆ ಕೃಪಾಚಾರ್ಯ. ಆಮೇಲೆ ಕೃಪಾಚಾರ್ಯರನ್ನ ಏನು ಮಾಡ್ತಾನೆ ಅವನು, ಈ ಪಾಂಡವರಿಗೆ ಮತ್ತು ಕೌರವರಿಗೆ ಶಿಕ್ಷಣವನ್ನು ಕೊಡು ಅಂತ ಹೇಳ್ತಾರೆ. ಇನಿಷಿಯಲಿ ಒಂದು 7-8 ವರ್ಷದ ಒಳಗಿರ್ತಾರೆ ಮಕ್ಕಳು. ಅವಾಗ ಆ ಕೃಪಾಚಾರ್ಯನನ್ನು ಪಾಠ ಮಾಡೋಕ್ಕೆ ಅವ್ರಿಗೆ ಬಿಡ್ತಾರೆ. ಅಂದರೆ ಹೋಮ್ ಟ್ಯೂಷನ್ಸ್, ಮನೆ ಮನೆಗೆ ಹೋಗಿ ಹೇಳ್ಕೊಡ್ತಾರಲ್ಲ, ಆ ಥರ ಕೃಪಾಚಾರ್ಯರು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಆ ನಂತರ ಏನು ಮಾಡ್ತಾರೆ, ಈ
ದ್ರೋಣಾಚಾರ್ಯರನ್ನು ಆನಂತರ ತಂದು ಇವರಿಬ್ಬರಿಗೂ ಗುರುಗಳನ್ನಾಗಿ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಥರ ಆಗಿ ದ್ರೋಣಾಚಾರ್ಯರನ್ನು ನೇಮಕ ಮಾಡ್ತಾರೆ. ಈ ಕೃಪಾ ಅಂತಂದರೆ ಕರುಣೆ ಅಂತಲೇ ಅರ್ಥ ಬರೋದು, ದಯೆ ಕರುಣೆ ಆ ಥರದ್ದೇನೆ ಬರೋದು. ಆದರೆ ಇವರು ಕೃಪಾಚಾರ್ಯರು ಏನಪ್ಪ ಅಂತಂದರೆ ಈ ಜೀವ ಜಗತ್ತು ಈಶ್ವರ ಅಂತ ಏನು ಅವರು ಪಾಠ ಮಾಡ್ತಾ ಇರ್ತಾರೆ, ಆ ಜಗತ್ತನ್ನೋದು ಮಾಯೆ ಅನ್ನೋದು ಅವರು ಹೇಳ್ತಾ ಇರ್ತಾರೆ. ಆ ಮಾಯೆಯನ್ನು ಅವರು ಸತ್ಯ ಅಂತ ತಿಳ್ಕೊಂಡು ಅದ್ರ ಬಗ್ಗೆನೇ ಎಲ್ಲ ಹೇಳ್ಕೊಳ್ತಾ ಇರ್ತಾರೆ. ಯಾರಿಗೆ? ಪಾಂಡವರಿಗೆ, ಕೌರವರಿಗೆ. ಅದರಿಂದ ಅವರಲ್ಲಿ ಇರೋದೇನು? ಅವಿದ್ಯೆ. ಅವಿದ್ಯೆ, ಮಾಯೆಯನ್ನು ಸತ್ಯ ಅಂತ ತಿಳ್ಕೊಂಡಿದ್ದಾರಲ್ಲ, ಆದ್ದರಿಂದ ಕೃಪಾಚಾರ್ಯರು ಅವಿದ್ಯೆಯನ್ನು ಪ್ರತಿನಿಧಿಸ್ತಾರೆ. ಕೃಪಾಚಾರ್ಯರು ಮೊದಲು ಪಾಂಡವರು ಕೌರವರಿಗೆ ಕುಲಗುರು ಆಗಿರ್ತಾರೆ. ಅದಾದ ನಂತರ ದ್ರೋಣಾಚಾರ್ಯರು ಅವ್ರಿಗೆ ಗುರುಗಳಾಗಿ ಬರ್ತಾರೆ. ಅವರು ಮಾಯೆಯನ್ನು ನಿಜ ಅಂತ ಹೇಳಿ ಇಬ್ರಿಗೂ ಕಲಿಸಿರ್ತಾರೆ. ಅದರಿಂದಲೇ ದುರ್ಯೋಧನ ಅಷ್ಟೊಂದು ಬಹುಶಃ ಸ್ಟ್ರಾಂಗ್ ಆಗಿ ಲೌಕಿಕ ಜ್ಞಾನವನ್ನು, ತುಂಬ ಲೌಕಿಕ ಸುಖದ ಬಗ್ಗೆ ಹೆಚ್ಚೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಈ ಅವಿದ್ಯೆ ಅನ್ನೋದು ಹುಟ್ಟಿನಿಂದಲೇ ಇದು ನನ್ನಪ್ಪ, ಇದು ನನ್ನಮ್ಮ, ಇದು ನನ್ನಣ್ಣ, ಇದು ನನ್ನ ತಮ್ಮ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಲ್ಲ, ಅದೇ ಅವಿದ್ಯೆ. ಈ ಮಾಯೆಯನ್ನು ನಿಜ ಅಂತ ತಿಳ್ಕೊಂಡು ಪಾಂಡವರ ಕೌರವರುಗಳಿಗೆ ಹೇಳ್ಕೊಟ್ಟಿರ್ತಾರೆ. ಅವರನ್ನು ಇಲ್ಲಿ ಅವಿದ್ಯೆ ಅಂತ ಹೇಳ್ತಾರೆ. ಅವರು 8 ವರ್ಷದವರೆಗೂ ಮಾಡಿರ್ತಾರೆ ಅವರು ಅದನ್ನು. ಈ ಕೃಪಾಚಾರ್ಯರು ಕೂಡ ಚಿರಂಜೀವಿಗಳಲ್ಲಿ ಒಬ್ಬರು. ನಮ್ಮಲ್ಲಿ 7-8 ಚಿರಂಜೀವಿಗಳಿದ್ದಾರೆ ಅಂತ ಹೇಳ್ತೀವಲ್ವ. ನೋಡಿ, ಈಗ ಅವರು ವ್ಯಕ್ತಿ ಆಗಿದ್ದರೆ ಅವರು ಚಿರಂಜೀವಿ ಹೇಗಾಗಲಿಕ್ಕಾಗತ್ತೆ? ಎಷ್ಟು ವರ್ಷ ಬದುಕಲಿಕ್ಕಾಗತ್ತೆ ಅಲ್ವಾ? ಈಗ ಅದು ಅವಿದ್ಯೆ ಅಂತ ತಗೊಂಡಾಗ, ಕೃಪಾಚಾರ್ಯರು ಅವಿದ್ಯೆ ಅಂತ ತಗೊಂಡಾಗ, ಅವಿದ್ಯೆ ಚಿರಂಜೀವಿ ಸತ್ಯಯುಗದಲ್ಲೂ ಇತ್ತು, ಕಲಿಯುಗದಲ್ಲೂ ಇರುತ್ತೆ, ದ್ವಾಪರದಲ್ಲೂ ಇದೆ, ತ್ರೇತಾದಲ್ಲೂ ಇದೆ, ಕಲಿಯುಗದಲ್ಲೂ ಇದೆ. ಅವಿದ್ಯೆ ಚಿರಂಜೀವಿ. ನಾನು ವಿದ್ಯೆಯನ್ನು ಪಡ್ಕೊಂಡು ಅವಿದ್ಯೆಯಿಂದ ಮುಕ್ತಳಾಗಿ ವಿದ್ಯಾವಂತಳಾಗ್ಬೋದು, ಆದರೆ ಅವಿದ್ಯೆ ಅನ್ನೋದು ಪ್ರಪಂಚದಲ್ಲಿ ಇದ್ದೇ ಇರುತ್ತೆ. ಚಿರಂಜೀವಿ ಎಷ್ಟು ಸುಂದರ ನೋಡಿ. ಅವಿದ್ಯೆ ಅನ್ನೋದು ಚಿರಂಜೀವಿ, ಅದಿದ್ದೇ ಇರುತ್ತೆ, ಅದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇಲ್ಲಿ ಕೃಪಾಚಾರ್ಯ ಅನ್ನೋದಾಗಲಿ, ಚಿರಂಜೀವಿ ಅನ್ನೋದಾಗಲಿ, ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂತ ನೆನ್ಪಿಟ್ಕೊಳ್ಬೇಕು. ಮುಂದೆ ಯಾರು ಬರ್ತಾರೆ? ಕೃಪಾಚಾರ್ಯರಾದಮೇಲೆ ಅಶ್ವತ್ಥಾಮ. ಅಶ್ವತ್ಥಾಮ ಕೂಡ ಚಿರಂಜೀವಿ ಅಲ್ವಾ? ಅಶ್ವತ್ಥಾಮ ಕೂಡ ಚಿರಂಜೀವಿ. ಅಶ್ವತ್ಥಾಮ ಯಾರು? ದ್ರೋಣಾಚಾರ್ಯನ ಪುತ್ರ. ದ್ರೋಣಾಚಾರ್ಯರ ಪುತ್ರ ಇವನು, ಮಗ. ಅವನ ತಾಯಿ ಯಾರು? ಕೃಪಿ. ಕೃಪಾಚಾರ್ಯರು ಮತ್ತು ಈ ಕೃಪಿ ಅವಳಿ ಜವಳಿ, ಟ್ವಿನ್ಸ್. ಈ ಅಶ್ವತ್ಥಾಮ ವಾಸನೆಯನ್ನು ಪ್ರತಿನಿಧಿಸ್ತಾನೆ. ಅಂದರೆ ಅವನ ಮನಸ್ಸಿನ ಆಳದಲ್ಲಿ ಇರುವಂತಹ ಕಾಮನೆ, ವಾಸನೆಯನ್ನು ಅವನು ಪ್ರತಿನಿಧಿಸ್ತಾನೆ. ಕೃಪಾಚಾರ್ಯರು ಮತ್ತು ಈ ಕೃಪಿ ಇಬ್ಬರು ಟ್ವಿನ್ಸ್. ಈ ಟ್ವಿನ್ಸ್ ಅಂತ ಹೇಳುವಾಗ ಈ ಅವಿದ್ಯೆ ಅನ್ನೋದು ನೋಡಿ, ದ್ವೈತ ಇದ್ದರೆ ಅವಿದ್ಯೆ, ಅದ್ವೈತ ಆಗೋದ್ರೆ ಅಲ್ಲಿ ಅವಿದ್ಯೆ ಅನ್ನೋದು ಬರೋದೇ ಇಲ್ಲ. ನಾನು ಬೇರೆ ನೀನು ಬೇರೆ ಅಂತ ತಿಳ್ಕೊಂಡಾಗಲೇ ಅದು ಅವಿದ್ಯೆ ಪ್ರಾರಂಭ ಆಗೋದು. ಅಲ್ಲಿ ನಾನು ಬೇರೆ ನೀನು ಬೇರೆ ಆಗಲಿಲ್ಲ, ಅಲ್ಲಿ ದ್ವೈತ ಇಲ್ಲ, ಅದ್ವೈತ ಅಂದ ಕೂಡಲೇ ಅವಿದ್ಯೆ ಬಿದ್ದೋಗ್ಬಿಡುತ್ತೆ. ದ್ವೈತ, ಯಾಕಂದರೆ ದ್ವೈತದಲ್ಲಿ ಮಾಯೆ ಅನ್ನೋದು ಇಲ್ವೇ ಇಲ್ಲ ಅಲ್ಲ. ಈ ಪಾಂಡವರು ನೋಡಿ, ಪಾಂಡವರಿಗೆ ಈ ಮಾಯೆ ಅನ್ನೋದು ಇಲ್ವೇ ಇಲ್ಲ. ಯಾಕೆ? ಅವರು ಮಾಯಾ ಕರ್ತನ ಜೊತೆಗೆ ಇದ್ದಾರೆ. ಕೃಷ್ಣನ ಯಾರು ಮಾಯನ ಸೃಷ್ಟಿಸಿದ್ನೋ ಅವನ ಜೊತೆ ಇದ್ದಾರೆ, ಅವನು ಕೃಷ್ಣನ ಜೊತೆನೇ ಇದ್ದಾರೆ. ಹಾಗಾಗಿ ಈ ಸಂಸಾರ ಮತ್ತು ಅವಿದ್ಯೆ ಇದೆರಡು ಸೇರಿದಾಗ ಅಪ್ರಕಟಿತ ವಾಸನೆ ಅನ್ನೋದು ಇರುತ್ತೆ ಸಂಸ್ಕಾರದಲ್ಲಿ. ಆ ವಾಸನೆ, ಆಸೆ ನೋಡಿ, ಅದು ಕೂಡ ಚಿರಂಜೀವಿ. ಎಷ್ಟು ಸುಂದರ ನೋಡಿ. ಚಿರಂಜೀವಿ ಅಂತ ಅಂದರೆ ಸಾವಿಲ್ಲದೆ ಇರೋದು. ಈ ವಾಸನೆ, ಈ ಮನಸ್ಸಿನಲ್ಲಿ ಹುದುಗಿರುವಂತಹ ವಾಸನೆಗಳು, ಅಪ್ರಕಟವಾದ ಕಾಮನೆಗಳು ಈಗ ಆವಾಗಲೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಚಿರಂಜೀವಿ ಅದು ಎಲ್ಲ ಕಾಲದಲ್ಲೂ ಇರುತ್ತೆ. ಅದರಿಂದ ಈ ಚಿರಂಜೀವಿ ಅಂತ ಅಂದ್ಕೊಳ್ಳಿ, ಅದು ವ್ಯಕ್ತಿ ಅಲ್ಲ, ಶಕ್ತಿ ಅಂತ ನೆನ್ಪಿಟ್ಕೊಳ್ಬೇಕು.
ಆ ಅಪ್ರಕಟವಾದ ಸಂಸ್ಕಾರ, ಕಾಮನೆ, ಅದನ್ನು ವಾಸನೆ ಅಂತ ಹೇಳ್ತೀವಿ. ಅದು ಅಶ್ವತ್ಥಾಮ, ಅವನು ಕೂಡ ಚಿರಂಜೀವಿ. ಅದಾದಮೇಲೆ ಯಾರಿದ್ದಾರೆ? ಸೋಮದತ್ತನ ಮಗ ಜಯದ್ರಥ ಕಡೆಯ ಒಂದು ಕ್ಯಾರೆಕ್ಟರ್. ಇದನ್ನು ನೋಡ್ಬೇಡ. ಭೂರಿಶ್ರವ, ಸೋಮದತ್ತನ ಮಗ ಯಾರಿಲ್ಲಿ? ಭೂರಿಶ್ರವ ಅಂತ ಹೇಳ್ತಾರೆ. ಈ ಸೋಮದತ್ತನ ಮಗ ಭೂರಿಶ್ರವ ಏನಪ್ಪ ಅಂತ ಹೇಳಿದ್ರೆ, ಈ ಶಾಂತನು ಅಥವಾ ಶಾಂತನುನ ಮಗ ಭೀಷ್ಮ, ಅಹಂಕಾರ ಅಲ್ವಾ. ಈ ಶಾಂತನುಗೆ ಒಬ್ಬ ತಮ್ಮ ಇರ್ತಾನೆ, ಬಾಲ್ಹಿಕ ಅಂತ. ಶಾಂತನು ಮಗ ಸೋಮದತ್ತ, ಅವನ ಮಗ ಭೂರಿಶ್ರವ. ಆಯ್ತಾ? ಶಾಂತನು ಮಗ ಭೀಷ್ಮಾಚಾರ್ಯ, ಅಹಂಕಾರ ಅವನು. ಈ ಕಡೆ ಶಾಂತನುಗೊಬ್ಬ ತಮ್ಮ ಇರ್ತಾನೆ, ಬಾಲ್ಹಿಕ ಅಂತ. ಬಾಲ್ಹಿಕನ ಮಗ ಸೋಮದತ್ತ, ಸೋಮದತ್ತನ ಮಗ ಭೂರಿಶ್ರವ. ಅಂದರೆ ಕಸಿನ್ಸ್ ಅವರೆಲ್ಲ, ಅಹಂಕಾರ ಮತ್ತು ಈ ಕಡೆ ಎಲ್ಲ ಕಸಿನ್ಸ್. ಹಾಗಾಗಿ ಇವ್ರಿಗೆ ಈ ಭೂರಿಶ್ರವ ಏನಪ್ಪ ಅಂತ ಹೇಳಿದ್ರೆ, ಅವನು ಸಾಂಸಾರಿಕ ಕರ್ಮ, ಅಂದರೆ ಅವನು ಸಂಸಾರಕ್ಕೋಸ್ಕರ ಕರ್ಮ ಮಾಡುವಂಥವನು. ಅವನಲ್ಲಿ ಅಹಂಕಾರವೂ ಇದೆ, ಆಸೆಯೂ ಇದೆ. ಅವನು ಮಾಡೋದು ಏನು ಕೆಲಸ? ತನ್ನ ಸಂಸಾರಕ್ಕೋಸ್ಕರ ಅವನೇನಾದರೂ ಮಾಡೋದಿದ್ರೆ ಮಾಡ್ತಾನೆ ಅಂತ. ಹೇಗದು? ಅಹಂಕಾರದ ಸಂಬಂಧಿ ಭೂರಿಶ್ರವ ಅಲ್ವಾ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗ್ತಾರಲ್ಲ. ಈ ಸಾಂಸಾರಿಕ ಕರ್ಮ ಏನಿದೆಯಲ್ಲ, ಅದು ಅಹಂಕಾರವನ್ನು ರಕ್ಷಿಸುತ್ತೆ. ಈಗ ನನಗೋಸ್ಕರ ಮಾಡ್ಕೋತೀನಿ, ನಾನೇ ಮಾಡಬೇಕು, ನನ್ನ ಮನೆಗಿರಬೇಕು ಅನ್ನೋದೇನು? ಅಹಂಕಾರ. ಏನದು ಅಹಂಕಾರ ಅಂದರೆ, ಈ ಶರೀರವನ್ನು ನಾನು ಅಂತ ತಿಳ್ಕೊಳ್ಳೋದು ಅಹಂಕಾರ. ಈ ಶರೀರಕ್ಕೆ ಸಂಬಂಧಪಟ್ಟವರು ನನ್ನವರು ಅಂತ ತಿಳ್ಕೊಳ್ಳೋದು ಅಹಂಕಾರ. ನನ್ನವರಿಗೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಅಹಂಕಾರವೇ. ಸಾಂಸಾರಿಕ ಕರ್ಮ ನಾನು ಮಾಡ್ತೀನಿ ಅಂತ ಅಂದರೆ ಅದು ಅಹಂಕಾರವನ್ನು ರಕ್ಷಿಸಿದಾಗೆ. ಆ ಅಹಂಕಾರವನ್ನು ರಕ್ಷಿಸ್ತಾ ಇದ್ದಾನೆ ಅಂತ. ಹಾಗಾದರೆ ಈ ಅಹಂಕಾರವನ್ನು ಮುರಿಯೋದು ಹೇಗೆ? ನಿಷ್ಕಾಮ ಕರ್ಮ. ಬರೀ ನನಗೋಸ್ಕರ ಮಾಡ್ಕೊಳ್ಳೋದು ಬೇಡ, ನಿಷ್ಕಾಮ ಕರ್ಮ ಮಾಡ್ತಾ ಹೋದರೆ ಏನಾಗುತ್ತೆ? ಅಹಂಕಾರ ತಾನಾಗೆ ಬಿದ್ದು ಹೋಗುತ್ತೆ, ಅಲ್ಲಿ ಸಮರ್ಪಣೆ ಬರುತ್ತೆ ಅಂತ. ಇದನ್ನು ಮಾಡೋದು ಹೇಗೆ? ಈ ನಿಷ್ಕಾಮ ಕರ್ಮ ಇದನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೋಡಿ, ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಯಾರಿಗೋಸ್ಕರನೋ ಮನೆಯಲ್ಲಿ ಯಾರಿಗೋ, ಮನೇಲಿ ಬಂದವ್ರಿಗೆ ಅಥವಾ ಮನೇಲಿ ಇರೋರಿಗೆಲ್ಲ ಅಡುಗೆ ಮಾಡ್ತೀವಿ, ಅಥವಾ ಮಾಡೋದಿಲ್ಲ. ಆಗ ಮನೆಯಲ್ಲಿರೋರು ಕೋಪಗೊಳ್ಬೋದು, ಕೋಪಗೊಳ್ಳದೇ ಇರ್ಬೋದು. ಅಂದರೆ ಇಷ್ಟಪಡ್ಬೋದು, ಇಷ್ಟಪಡದೇ ಇರ್ಬೋದು. ಅದನ್ನು ನಾನು ಸ್ವೀಕಾರ ಮಾಡೋದು ಕಲಿಬೇಕು. ಅದು ನಿಷ್ಕಾಮ ಕರ್ಮ ಆಗ್ತಾ ಹೋಗುತ್ತೆ. ಮನೆಯಿಂದನೇ ಅದು ಪ್ರಾರಂಭ ಆಗಬೇಕು. ಆ ಕರ್ಮ ಅಂದರೆ ಪ್ರತಿಫಲ ಯೋಚಿಸದೆ ಮಾಡುವಂಥ ಕರ್ಮ ಎಲ್ಲ ನಿಷ್ಕಾಮ ಕರ್ಮ. ಗೀತೆಯಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಸಲ. ಅದನ್ನು ಏನಾದರೂ ನಾನು ಸ್ವೀಕಾರ ಮಾಡದೇ ಇದ್ದರೆ ಸಕಾಮ, ಅಂದರೆ ನನಗೊಂದು ಆಸೆ ಇದೆ, ನಾನು ಮಾಡ್ತೀನಿ ಏನೋ ಕೆಲಸ, ಅದಕ್ಕೆ ಅಪ್ರಿಸಿಯೇಷನ್ ಬೇಕು, ಅದಕ್ಕೆ ರೆಸಿಪ್ರೊಕೇಷನ್ ಬೇಕು, ಅದನ್ನು ಹೊಗಳಬೇಕು ಅಂತ ಇಟ್ಕೊಂಡು ಮಾಡೋದಿದೆಯಲ್ಲ, ಅದೆಲ್ಲ ಸಕಾಮ ಕರ್ಮ ಆಗುತ್ತೆ. ಅದು ಯಾವುದನ್ನೋ ಎಕ್ಸ್ಪೆಕ್ಟ್ ಮಾಡ್ದಲೇ ನಾನು ಮಾಡ್ತೀನಿ ಅನ್ನೋದಾದರೆ ಅದು ನಿಷ್ಕಾಮ ಕರ್ಮ ಆಗುತ್ತೆ. ಅದು ಎಲ್ಲವನ್ನೂ ಸ್ವೀಕರಿಸೋದನ್ನು ಕಲಿತಾಗ ಮಾತ್ರ ನಮಗೆ ಈ ಅಹಂಕಾರ ಮುರಿಯುತ್ತೆ. ಹೌದಲ್ವಾ? ಈಗ ನಾವೆಲ್ಲೋ ಹೋಗ್ತೀವಿ, ಯಾರೋ ನಮ್ಮನ್ನು ಚಂದದಲ್ಲಿ ಮಾತಾಡಿಸ್ಲಿಲ್ಲ ಅಂದರೆ ಎಷ್ಟು ಕೋಪ ಬರುತ್ತೆ. ಅಂದರೆ ನನ್ನ ಅಹಂಕಾರ ಎದ್ದು ನಿಲ್ತಾ ಇದೆ ಅಂತ. ಮಾತಾಡಿಸ್ಲಿಲ್ಲ, ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡ್ರೆ ನನ್ನಲ್ಲಿರೋ ಅಹಂಕಾರ ಎದ್ದು ನಿಲ್ಲೋದೇ ಇಲ್ಲ ಅಂತ, ನಿಲ್ಲೋದಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಅಂತ. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ನನ್ನನ್ನವರು ಸ್ವಲ್ಪ ನಾನು ಮನೆಗೆ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ಈಗಲಾದರೂ ಅವ್ರು ನನ್ನನ್ನು ಮಾತಾಡಿಸ್ಬೋದಾಗಿತ್ತು ಅಂತ. ಅಂದರೆ ನನ್ನ ಅಹಂಕಾರ ಅಲ್ಲಿದೆ, ಮೆಟ್ಟು ನಿಲ್ತಾ ಇದೆ, ಅದು ಒಪ್ಕೊಳ್ತಾ ಇಲ್ಲ ಅದನ್ನು ಅಂತ. ಅದನ್ನು ನಾನು ಅವ್ರು ಮಾತಾಡಿಸ್ತಿಲ್ವಾ, ಅದನ್ನು ನಾನು ಸ್ವೀಕರಿಸ್ಬಿಟ್ರೆ ಅದು ನಿಷ್ಕಾಮ ಕರ್ಮ. ಆ ಸ್ವೀಕರಿಸೋದನ್ನು ನಾನು ಕಲಿತಾ ಹೋಗ್ತೀನಿ ಅಂತ. ಆ ನಿಷ್ಕಾಮ ಕರ್ಮ ಅಹಂಕಾರವನ್ನು ಮುರಿಯುತ್ತೆ, ಸಮರ್ಪಣೆಯನ್ನು ಹೆಚ್ಚು ಮಾಡುತ್ತೆ.
ಅಲ್ಲಿಗೆ ಯಾರ್ಯಾರಾಯಿತು? ನೀವು, ಭೀಷ್ಮ, ಕರ್ಣ, ವಿಕರ್ಣ, ಕೃಪ, ಅಶ್ವತ್ಥಾಮ, ಭೂರಿಶ್ರವ, ಇಷ್ಟು ಜನ ಇದ್ದಾರೆ ಅಂತ ಹೇಳಾಯಿತು. ಅಲ್ಲಿಗೇನೋ ಮತ್ತೊಮ್ಮೆ ನೋಡ್ಬಿಡೋಣ ರೀಕ್ಯಾಪ್. ದ್ರೋಣಾಚಾರ್ಯರು ಸಂಸ್ಕಾರ, ಭೀಷ್ಮಾಚಾರ್ಯರು ಅಹಂಕಾರ, ಕರ್ಣ ರಾಗ, ವಿಕರ್ಣ ದ್ವೇಷ, ಕೃಪಾಚಾರ್ಯ ಅವಿದ್ಯೆ, ಅಶ್ವತ್ಥಾಮ ವಾಸನೆ, ಭೂರಿಶ್ರವ ಸಾಂಸಾರಿಕ ಕರ್ಮ. ದುರ್ಯೋಧನ ಖುಷಿಯಾಗೋಗುತ್ತೆ, ಅರೆ ನಮ್ಮಲ್ಲಿ ಇಬ್ಬರು ಚಿರಂಜೀವಿಗಳಿದಾರಲ್ಲ, ಕೃಪಾಚಾರ್ಯ ಮತ್ತು ಅಶ್ವತ್ಥಾಮ ಅಂತ. ಈ ಒಳ್ಳೆಯದು ಕೆಟ್ಟದ್ರ ನೋಡಿ, 18 ಒಳ್ಳೆಯ ಗುಣಗಳ ಮುಂದೆ ಈ 7 ಕೆಟ್ಟ ಗುಣಗಳನ್ನು ಇಲ್ಲಿ ತೋರಿಸಿದ್ದಾರೆ. ಆದರೂ ಕೂಡ ಆ 18 ಒಳ್ಳೆಯ ಗುಣಗಳಿದ್ರೂ ಕೂಡ ಇಲ್ಲಿ ಬರೀ 7 ಕೆಟ್ಟ ಗುಣಗಳನ್ನು ತೋರಿಸಿದ್ರು ಕೂಡ ಅದು ಇದಕ್ಕೆ ಹೆದರುತ್ತೆ. ಯಾವಾಗಲೂ ಕೆಟ್ಟ ಗುಣಕ್ಕೆ ಒಳ್ಳೆ ಗುಣ ಬೇಗ ಹೆದರು ಬಿಡುತ್ತಂತೆ. ಅದರಿಂದ ಏನು ಮಾಡಬೇಕು? ಆ ಕೆಟ್ಟದ್ದನ್ನು ಓಡಿಸ್ತೀನಿ ಅಂತ ಓಡಕ್ಕೆ ಹೋಗ್ಬಾರ್ದಂತೆ ಜೀವನದಲ್ಲಿ. ಒಳ್ಳೆಯದನ್ನು ಹೆಚ್ಚು ಮಾಡ್ಕೊಳ್ತಾ ಹೋದಾಗ ಕೆಟ್ಟದ್ದು ತಾನಾಗೆ ಹೊರಟೋಗುತ್ತಂತೆ. ಈಗ ಕತ್ತಲಿದೆ, ಕತ್ತಲನ್ನು ಓಡಿಸ್ತೀನಿ ಅಂತ ಮಾಡೋಕ್ಕಾಗಲ್ಲ. ಅಲ್ಲೊಂದು ದೀಪ ತಂದಿಟ್ಟರೆ ಅದು ಬೆಳಕು ಬರುತ್ತೆ, ಎಷ್ಟು ವರ್ಷದ ಕತ್ತಲು ಹೊರಟೋಗುತ್ತೆ. ಆಧ್ಯಾತ್ಮದ ಸಾಧನೆಯಲ್ಲಿ ಮತ್ತೆ ಮತ್ತೆ ಋಷಿಗಳು ಅದನ್ನೇ ಹೇಳಿರೋದು. ಕೆಟ್ಟದ್ದನ್ನು ಓಡಿಸ್ತೀನಿ ಅಂತ ಹೋಗ್ಬೇಡ, ಒಳ್ಳೆಯದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗು, ಆಗ ಕೆಟ್ಟದ್ದು ತಾನಾಗೆ ಹೊರಟೋಗುತ್ತೆ ಅಂತ. ಬೆಳಕು ಬಂದಾಗ ಕತ್ತಲು ತಾನಾಗೆ ಹೊರಟೋಗುತ್ತೆ. ಒಳ್ಳೆಯದರ ಜೊತೆ ಬರೀ ಒಳ್ಳೆ ವಿಚಾರಗಳಿದೆ, ನಾನು ಒಳ್ಳೇದು ಮಾಡ್ತಾ ಇದ್ರೆ ಆಗೋಗುತ್ತೆ ಅಂತ ಅಲ್ಲ, ಒಳ್ಳೆಯದರ ಜೊತೆ ಅಲ್ಲಿ ಕೃಷ್ಣ ಇರೋದ್ರಿಂದ ಅಲ್ಲಿ ಬೆಳಕು ಬೀರ್ತಾ ಇದೆ. ಏನದು ಬೆಳಕು? ಆ ಒಳ್ಳೆಯ ಗುಣಗಳ ಜೊತೆಗೆ ಕೃಷ್ಣ ಪರಮಾತ್ಮ ಇದ್ದಾನೆ. ಆ ಬೆಳಕು ಎಲ್ಲ ಕಡೆ ಪಸರಿಸ್ತಾ ಇದೆ. ಇಷ್ಟನ್ನು ಹೇಳಿದ ಮೇಲೆ ಹೇಳ್ತಾ ಇದ್ದಾನೆ ಏನಂತ? ದುರ್ಯೋಧನ ನನಗೋಸ್ಕರ ಪ್ರಾಣವನ್ನು ನೀಗಲು ನಿರ್ಧರಿಸಿರುವ ಬಗೆ ಬಗೆಯ ಶಸ್ತ್ರಾಸ್ತ್ರಗಳನ್ನು ಆಯುಧಗಳನ್ನು ಹೊಂದಿರುವ ಅನೇಕ ವೀರರು ಯುದ್ಧ ನಿಪುಣರು ಕೂಡ ಇದ್ದಾರೆ ಅಂತ. ಇನ್ನೂ ಇದ್ದಾರೆ ಯುದ್ಧ ನಿಪುಣರು, ಎಲ್ಲರೂ ಇದ್ದಾರೆ. ಯಾರಿಲ್ಲ ಅಲ್ಲಿ? ಇದ್ರೂ ಅವರೆಲ್ಲ ಅತಿರಥ ಮಹಾರಥರಲ್ಲ. ಅತಿರಥ ಮಹಾರಥರು ಏನಲ್ಲ ಅವರು. ಆದರೂ ಯಾರೋ ಒಂದಷ್ಟು ಜನ ಇದ್ದಾರೆ, ಇವನಿಗೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ಇದ್ದಾರೆ ವೀರರು ಅಂತ ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಈಗ ಪಾಂಡವರು ಯಾರ್ಯಾರಿದ್ದಾರೆ, ಕೌರವರು ಯಾರ್ಯಾರಿದ್ದಾರೆ, ಆ ಗುಣಗಳೇನು ಈ ಗುಣಗಳೇನು ಅಂತ ನೋಡಿದ್ವಿ. ಮುಂದೆ ಏನಾಗುತ್ತೆ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸುತ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्तिः. हरिः ॐ. श्री गुरुभ्यो नमः. हरिः ॐ.